ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿಕ್ಕಪ್ಪ, ನಾನು ಆಗ್ಲೇನೆ ಕೇಳೋಣ ಅನ್ಕೊಂಡೆ. ಅಪ್ಪ ಇವಾಗ ಹೇಗಿದ್ದಾರೆ? ಅಣ್ಣ ಈಗ ಆರಾಮಾಗಿದ್ದಾನೆ ಕಣಪ್ಪ. ನಾನೇ ಹೋಗಿ ನೋಡ್ಕೊಂಡು ಬಂದೆ. ದುರ್ಗಾ, ನಿನ್ನ ತಲೆ ತುಂಬ ಬರೀ ಈತನ ಬಗ್ಗೆನೇ ಯೋಚನೆ ಇದೆ ಅಂತ ನನಗನ್ನಿಸ್ತಾ ಇದೆ. ನೋಡು, ನೀನು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಹಿತ ಈ ಮನೇಲಿ ಒಬ್ಬಂಟಿ ಆಗ್ಬಿಡ್ತಾಳೆ ಅಂತ ಭಯ ಪಡ್ತಾ ಇದೀಯ ಅಲ್ವಾ? ನಿನ್ನ ಕಾಳಜಿ ನನಗೆ ಅರ್ಥ ಆಗತ್ತೆ ಕಣಮ್ಮ. ಆದರೆ ನಿನ್ನ ಜೀವನ ಪೂರ್ತಿ ಹಿತನ್ನ ನೋಡ್ಕೊಂಡೇ ಇರ್ತೀನಿ ಅನ್ನೋದು ಸಾಧ್ಯ ಇಲ್ಲ ಅಲ್ವಾ? ಕಾಲವನ್ನು ತಡೆಯೋದಿಕ್ಕೆ ಯಾರಿಂದನೂ ಆಗಲ್ಲ. ಅವಳು ಬೆಳೆದು ದೊಡ್ಡೋಳಾಗ್ತಾಳೆ. ಆಮೇಲೆ ನಿನ್ನ ಜೀವನದ ಕತೆ ಏನು ಅಂತ ಯೋಚನೆ ಮಾಡಬೇಕಲ್ವಾ? ಒದಗಿ ಬಂದಿರೋ ಅವಕಾಶನ ಕಳ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕಾಗಿ ಪಶ್ಚಾತ್ತಾಪ ಪಡೋದು ಎಷ್ಟು ಸರಿ ಹೇಳು? ಹಾಗಲ್ಲ ಅಮ್ಮ, ನನಗೂ ದುರ್ಗಾ ಲೈಫ್ ಹಾಳು ಮಾಡಬೇಕು ಅಂತ ಏನಿಲ್ಲ. ಅವಳಿಗೂ ಅವಳದೇ ಆದ ಲೈಫ್ ಇದೆ, ಐ ನೋ ದಟ್. ಆದರೆ ಹಿತಾ, ನಿಮ್ಗಿದು ಸೆಲ್ಫಿಶ್ನೆಸ್ ಅಂತ ಅನಿಸ್ತಾ ಇಲ್ವಾ ಶರತ್? ಏನ್ ಹೇಳ್ತಾ ಇದೀಯ ಮಗ? ಹೌದು ಶರತ್. ಅಲ್ಲ, ನೀವ್ ಹೇಗೆ ನಿಮ್ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಹಾಗೆ ದುರ್ಗಾ ಮನೆಯಲ್ಲಿ ಅವ್ರ ಮನೆ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀವು ಪ್ರತಿ ಸಲ ಹಿತಾ ಬಗ್ಗೆನೇ ಥಿಂಕ್ ಮಾಡಿದ್ರೆ ಸೆಲ್ಫಿಶ್ನೆಸ್ ಅಂತ ಅನ್ಸಲ್ವಾ? ನಾನು ಆಡ್ತಿರೋ ಮಾತನ್ನ ಕೇಳಿದ್ರೆ ನಿನಗೆ ನಾನು ಸ್ವಾರ್ಥಿ ಅಂತ ಅನ್ನಿಸ್ಬೋದು. ಆದರೆ ಏನು ಮಾಡೋಕ್ಕಾಗತ್ತೆ? ಹೆಣ್ಣು ಹೆತ್ತ ಮೇಲೆ ಮನುಷ್ಯ ಸ್ವಾರ್ಥಿ ಆಗಲೇಬೇಕಾಗತ್ತೆ ಕಣ. ಇವತ್ತಲ್ಲ ನಾಳೆ ನೀನು ಮದುವೆ ಆಗಲೇಬೇಕಲ್ವಾ? ಹಿತ ದೊಡ್ಡೋಳಾಗೋವರೆಗೂ ನನ್ನ ಜೀವನನ ಅರ್ಧಕ್ಕೆ ನಿಲ್ಲಿಸಿದ್ದು, ಆಮೇಲೆ ಅದನ್ನು ಮುಂದುವರಿಸ್ಬೋದು ಅಂತ ಅಂದ್ಕೊಂಡಿದ್ಯಾ? ಅದು ಹಾಗಲ್ಲ ಚಿಕ್ಕಪ್ಪ. ನಿನ್ನ ಕಾಳಜಿ ನನಗೆ ಅರ್ಥ ಆಗತ್ತೆ. ಹತ್ತಿಗೆ ಕಳ್ಕೊಂಡ ಮೇಲೆ, ಅಣ್ಣ ಹೀಗಾದ ಮೇಲೆ ನಿನ್ನ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಿತ್ತು. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನಿನ್ನನ್ನು ನೋಡಿಕೊಂಡು ಸಾಕಿದ್ದೀನಿ. ನನ್ನ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ ಅಮ್ಮ? ನಿನ್ನನ್ನು ಒಂದು ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟು ನೀನಲ್ಲಿ ಸುಖವಾಗಿ ಜೀವನ ನಡೆಸ್ತಿದೀಯಾ ಅಂತ ನನಗೆ ಗೊತ್ತಾದ ಮೇಲೆ ತಾನೇ ನಾನು ನಿರಾಳ ಆಗೋದು. ನನ್ನ ಜವಾಬ್ದಾರಿಯನ್ನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅನ್ನೋ ತೃಪ್ತಿ ನನಗೆ ಸಿಗತ್ತೆ. ಅದನ್ನು ಮಾಡಬೇಕಾದ್ದು ನಿನ್ನ ಕರ್ತವ್ಯ ಅಲ್ವಮ್ಮ? ನೋಡು, ನಿನ್ನ ಜಾತಕ ನೋಡಿದ್ದೀನಿ, ಹುಡುಗಿನ ಜಾತಕನೂ ನೋಡಿದ್ದೀನಿ. ನಿನಗೆ ಈಗ ಕುರುಬಲ ಇದೆ. ಈ ವರ್ಷದಲ್ಲಿ ನಿನಗೆ ಲಗ್ನ ಆಗತ್ತೆ ಅಂತ ನಿನ್ನ ಜಾತಕ ಹೇಳ್ತಾ ಇದೆ. ಅಂದಾಗೆ ಇನ್ನೊಂದು ವಿಷಯ, ಹುಡುಗನ ಕಡೆಯೋರು ನಿನ್ನನ್ನು ನೋಡೋಕ್ಕೆ ಇವತ್ತೇ ಸಾಯಂಕಾಲ ಈ ಮನೆಗೆ ಬರ್ತಾ ಇದ್ದಾರೆ. ಇವತ್ತು ಸಂಜೆನಾ? ಹೌದು.